ಎಲ್ಲರಿಗೂ ನನ್ನ ನಮಸ್ಕಾರ. NSUನ ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥರವರೇ ಮತ್ತು ಯುವಕ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿಯವರವರೇ, ಅಂಜನ್ ಅವರೇ, ಜೀಶನ್ ಅವರೇ, ರೂಪೇಶ್ ಅವರೇ ಮತ್ತು ಎಲ್ಲ ನನ್ನ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ಬಹುಶಃ ಹೆಚ್ಚು ಮಾತನಾಡ್ತಕ್ಕಂಥದ್ದಲ್ಲ. ಶ್ರೀಮತಿ ಇಂದಿರಾ ಗಾಂಧಿರವರು ಈ ಘಟಕವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡುವಂಥ ಕೆಲಸ ಮಾಡಿದ್ದಾದಮೇಲೆ ದೇಶಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡತಕ್ಕಂಥ ಒಂದು ಸಂಘಟನೆಯನ್ನು ಉಂಟಾಕುವಂಥ ಕೆಲಸವನ್ನು ಆಗಿದೆ. ಅದು 1970ರಿಂದ 71ರಿಂದ ಅದು ಒಂದು ದೊಡ್ಡ ಹೋರಾಟದ ಹಾದಿಯನ್ನು ಹಿಡಿದಿತ್ತು. ಕಾಲೇಜುಗಳಲ್ಲೆಲ್ಲ ಕೂಡ ಚುನಾವಣೆಗಳನ್ನ ನಡೀತಾ ಇತ್ತು. ಆ ಕಾಲೇಜುಗಳು ನಡೀತಾ ಇರೋದು ಅದು ಎಲ್ಲೋ ಒಂದು ಕಡೆಗೆ ಅದೇ ಜಿದ್ದಿ ನಡೀತಾ ಇದ್ದಂಥ ಸಂದರ್ಭಗಳನ್ನು ಕೂಡ ನಾವು ನೋಡ್ಬೋದು. ಆದರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಅಧಿಕಾರದ ಅವಧಿನಲ್ಲೇ ಚುನಾವಣೆಗಳು ಬೇಡ, ಅದನ್ನು ಯುವತಿಯರ ಮೈಂಡ್ ಎಲ್ಲದೂ ಕೂಡ ಡಿಸ್ಟರ್ಬ್ ಆಗ್ತದೆ ಅಂತಕ್ಕಂಥದ್ದು, ಪಾಲಿಟಿಕ್ಸ್ ಇರ್ತದೆ ಅಂತ ಹೇಳಿ ಅದನ್ನು ನಿಲ್ಲಿಸಿದರು. ಈ ವರ್ಷ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳಿದ್ದಾರೆ, ಇವತ್ತು NSUನ ಸಂಘಟಿಸುವಂಥ ಕೆಲಸವನ್ನು ಮಾಡಬೇಕು, ಕಾಲೇಜುಗಳಲ್ಲಿ ಚುನಾವಣೆಗಳನ್ನು ಮಾಡಬೇಕು ಅಂತಕ್ಕಂಥ ಅದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಬಹುಶಃ ಇವತ್ತೇನಾಗಿದೆ ಅಂದರೆ, ಇವತ್ತು ಬದಲಾದಂಥ ಕಾಲ, ಮೊಬೈಲ್ನ ಎಲ್ಲರ ಕೈಲೂ ಬ್ರಹ್ಮಾಂಡನ ಕೈಲಿ ಇರ್ತದೆ. ಕಾಲ ಬದಲಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆಳುವಂಥ ಶಕ್ತಿ ಇರತಕ್ಕಂಥದ್ದು ಯುವಕರಿಗೆ, ಆಳುವಂಥ ಜನ ಯುವಕರೇ ಬರಬೇಕಾಗುತ್ತೆ. ಇನ್ನು 4-5 ದಿವಸದಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತಾ ಇದೆ. ಏನಂತ 33% ಅಂದರೆ ಮಹಿಳೆಯರಿಗೂ ಕೂಡ ವಿಧಾನಸಭೆಗೆ ನಿಲ್ಲುವಂಥ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಕಾನೂನು. ಇದನ್ನು ತಂದವರು ಯಾರು ಅಂತ ಹೇಳಿದ್ರೆ ಸೋನಿಯಾ ಗಾಂಧಿಯವರು. ಪ್ರಪ್ರಥಮವಾಗಿ ಸೋನಿಯಾ ಗಾಂಧಿಯವರು ಪ್ರಾರಂಭ ಮಾಡಿದ್ರು. ತದನಂತರ ಅದು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಅದೆಲ್ಲ ಒಂದು ಕಡೆಗೆ ಅಂತಿಮ ಆಗಲಿಲ್ಲ. ಈಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಈಗ ಮಹಿಳಾ ರಿಸರ್ವೇಷನ್ ಬರ್ತದೆ ಮತ್ತು ಕ್ಷೇತ್ರಗಳ ಪುನರ್ವಿಂಗಡಣೆ ಕೂಡ ಆಗ್ತದೆ. ಆಗಬೇಕಾದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಯುವಕರಿಗೆ, ಯುವತಿಯರಿಗೆ ರಾಜಕೀಯವಾಗಿ ಪ್ರವೇಶ ಮಾಡತಕ್ಕಂಥ ಅವಕಾಶ ಸಿಗ್ತದೆ. ಈಗಾಗಲೇ ನಾವು ಕೊನೆಯ ಹಂತದಲ್ಲಿದ್ದೇವೆ, ನಾವು ರಿಟೈರ್ಮೆಂಟ್ ಸ್ಟೇಜಲ್ಲಿ ಇದ್ದೀವಿ. ನಾವು ಈಗ ಭವಿಷ್ಯದಲ್ಲಿ ಯುವಕರೇ ಬರಬೇಕಾಗತ್ತೆ. ಯಾವುದೇ ಥರವಾದಂಥ ಆಡಳಿತವನ್ನು ನಡೆಸಬೇಕಾದಾಗ ಯುವಕರೇ ಮುಂದಾಳತ್ವವನ್ನು ವಹಿಸುವಂಥ ಅನಿವಾರ್ಯತೆ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಚುನಾವಣೆಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಸರ್ಕಾರ ಕೂಡ ಚಿಂತನೆ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ಸಂಘಟನೆ ಅಂತಕ್ಕಂಥದ್ದು, ಆ ಮನೋಭಾವ ಇರ್ತಕ್ಕಂಥದ್ದು ಯುವಕರಲ್ಲಿ ಜಾಸ್ತಿ ಇರ್ತದೆ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಭವಿಷ್ಯದಲ್ಲಿ ಯಾರು ಏನಾಗ್ತದೆ ಅಂತ ಹೇಳಕ್ ಬರಲ್ಲ. ಇಲ್ಲಿ ನಿಂತಿರ್ಬೇಕಾದಾಗ ಕೆಲವೇ ಜನ ಇಲ್ಲಿ ಕಾಣ್ಬೋದು. ಬಹುಶಃ ನಾನು ನಿಮಗೆ ಕಾಲೇಜ್ಗಳಲ್ಲಿ, ಸ್ಕೂಲಲ್ಲಿ ನಿಂತಿರ್ತಿದ್ದೆ. ಅದು ನನಗೆ ಗೊತ್ತಿರಲ್ಲ ಇಷ್ಟು ವರ್ಷಗಳ ಕಾಲ. ಆದರೆ ಇದು 49ನೇ ವರ್ಷ ನಾನು ಶಾಸಕನಾಗಿ. ಅಷ್ಟು ವರ್ಷಗಳ ಕಾಲ ಉಳಿತೇನೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ. ಆವಾಗಲೇ ನಾನು ಯುವಕರಿಗೆ ಆ ರೀತಿಯಾದಂಥ ಪ್ರೇರೇಪಣೆ ಇತ್ತು. ಅದಕ್ಕೆ ಕಾರಣ ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ನಾನು ಒಂದೇ ಹೇಳ್ತೀನಿ, ಶ್ರೀಮತಿ ಇಂದಿರಾ ಗಾಂಧಿಯವರು ನಾನು ಚುನಾವಣೆಯಲ್ಲಿ ನನ್ನ ಪ್ರಚಾರ ಭಾಷಣಕ್ಕೆ ಕೂಡ ಬಂದಿದ್ದರು. ಇಂದಿರಾ ಗಾಂಧಿಯವರು ಬಂದಿದ್ದರು. ಹಾಗೆ ಆ ರೀತಿಯಾಗಿ ನನಗೂ ಮತ್ತು ಕಾಂಗ್ರೆಸ್ಗೆ ಇಂದಿರಾ ಗಾಂಧಿಯವರಿಗೆ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ. ಆ ಸಂಬಂಧವನ್ನು ಅವತ್ತಿಂದ ಇವತ್ತವರೆಗೂ ಕೂಡ ಉಳಿಸ್ಕೊಂಡೆ ನಾನು ಬಂದಿದ್ದೇನೆ. ಬಹುಶಃ ಇವತ್ತೇನಾದರೂ ಕೂಡ ಕ್ರಾಂತಿಕಾರಕವಾದಂಥ ಬದಲಾವಣೆ ಸಿರಾದಲ್ಲಾಗಿದೆ ಅಂತ ಹೇಳಿದರೆ ಅದು ನನ್ನ ಅಧಿಕಾರದ ಅವಧಿಯಲ್ಲಾಯಿತು. ಅದಕ್ಕೆ ಪೂರಕವಾಗಿ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ದೂರದೃಷ್ಟಿ ಇವೆಲ್ಲದೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳಿ. ನೀವು ನಾಯಕರಾಗಿ ಹೊರ ಬರಬೇಕು ಅಂತಕ್ಕಂಥದ್ದು. ಇನ್ನು ಭಾಳ
ಭಾಳಷ್ಟು ಅವಕಾಶಗಳು ಕೂಡ ಇರ್ತದೆ. ಯಾರ ಹಣೆ ಬರದಲ್ಲಿ ಏನಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಣೆ ಬರ ಇದೆ ಅಂತೇಳಿ ಮನೆ ಕೂತ್ರಾಗಲ್ಲ. ಪ್ರಯತ್ನಗಳು ಮಾಡಬೇಕು, ಸಂಘಟನೆ ಮಾಡಬೇಕು ಮತ್ತು ಜನಸೇವೆ ಮಾಡಬೇಕು. ಆ ಜನಸೇವೆ ಮಾಡುವಂಥ ಮನೋಭಾವ ಇದ್ದರೆ ತನ್ನಷ್ಟು ತಾನೇ ಅಧಿಕಾರ ಹುಡುಕೊಂಡ್ಬರುತ್ತದೆ ಅಂತಕ್ಕಂಥ ಮಾತನ್ನು ನೀವು ಯಾವಾಗಲೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ಉದಾಹರಣೆನೇ ನಾನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.